ಇದ್ದೇವೆ. ಇನ್ನು ಮುಂದಿನ ವಕ್ತಾರರು ಶ್ರೀಯುತ ಶ್ರೀನಿವಾಸ ಸಿರನೂರ್ಕರ್ ಸರ್ ಅವರು. ನಾನೊಂದು ಅರಿಕೆಯನ್ನು ಎಲ್ಲ ಹಿರಿಯರಲ್ಲಿ ಮಾಡಿಕೊಳ್ತೇನೆ. ಅವರ ಪರಿಚಯವನ್ನು ಮಾಡ್ತೇವೆ ಅನ್ನೋ ಯಾವ ಧಾರ್ಷ್ಟ್ಯ ನಮ್ಮದಲ್ಲ. ಅವರ ಸಾಧನೆಯ ಪರ್ವತದ ಒಂದು ಅಂಶ ಶಿಲಾಖಂಡವನ್ನು ನಾವು ಮುಟ್ಟಿದರೂ ಸಾಕು, ನಮ್ಮ ಜೀವಿತ ಧನ್ಯ ಅನ್ನುವಷ್ಟು ಗೌರವದಲ್ಲಿ ಒಂದೆರಡು ನುಡಿಗಳಷ್ಟೇ. ಸುವಿಖ್ಯಾತ ಪತ್ರಕರ್ತರು, ಸಾಹಿತಿಗಳು, ಅಂಕಣಕಾರರು, ಇಂಡಿಯನ್ ಎಕ್ಸ್‌ಪ್ರೆಸ್, ಡೆಕ್ಕನ್ ಹೆರಾಲ್ಡ್ನಲ್ಲಿ ಇತರ ಪತ್ರಿಕೆಗಳು ಸೇರಿದಂತೆ ಸುಮಾರು 4 ದಶಕಗಳ ಸುದೀರ್ಘ ಕಾರ್ಯಾನುಭವ, ಕನ್ನಡ ಆಂಗ್ಲ ಭಾಷೆಗಳಲ್ಲಿ ವ್ಯಾಪಕ ಬರವಣಿಗೆ, ಆಕಾಶವಾಣಿ ದೂರದರ್ಶನಗಳಲ್ಲಿ ಅನೇಕ ಯಶಸ್ವಿ ಕಾರ್ಯಕ್ರಮಗಳ ನಿರ್ವಹಣೆ, ಇಂಡಿಯನ್ ಎಕ್ಸ್‌ಪ್ರೆಸ್, ಡೆಕ್ಕನ್ ಹೆರಾಲ್ಡ್ಗಳಲ್ಲಿ ವಾರದ ಅಂಕಣಗಳು, ಪಾಕ್ಷಿಕ ಅಂಕಣಗಳನ್ನು ಬರೆದಿದ್ದಾರೆ. ರಾಷ್ಟ್ರ ರಾಜಕೀಯ ಅಂಕಣ ತರಂಗ ಸಾಪ್ತಾಹಿಕ 23 ವರ್ಷಗಳ ನಿರಂತರ ಅಂಕಣ ಸೇವೆ, ದಾಸಾಯಣ, ಪರಿಸರ ಸ್ಪಂದನ, ಅವಲೋಕನ, ಅನಾವರಣ ಮುಂತಾದ ಅಂಕಣಗಳನ್ನು ಬರೆದಿರ್ತಾರೆ. ಸಾಹಿತ್ಯ ಕೃಷಿಯನ್ನು ಹಸನಾಗಿಸಿರುವ ಇವರು 30 ಕೃತಿಗಳು, ಕನ್ನಡದಲ್ಲಿ 20 ಸ್ವತಂತ್ರ ಕೃತಿಗಳು, ಇಂಗ್ಲೀಷ್ನಲ್ಲಿ 2 ಸ್ವತಂತ್ರ ಕೃತಿಗಳನ್ನು ವಿರಚನೆ ಮಾಡಿದ್ದಾರೆ. ಕನ್ನಡ ಆಂಗ್ಲ ಪರಸ್ಪರ ಅನುವಾದಗಳನ್ನು ಅನೇಕ ಸಂಖ್ಯೆಯಲ್ಲಿ ಮಾಡಿದ್ದಾರೆ. ಅನೇಕ ರಾಜ್ಯ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ, ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ರಬಂಧ ಮಂಡನೆ ಮತ್ತು ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು, ಬಿರುದು ಬಾವಲಿಗಳು ಅಸಂಖ್ಯ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್. ಇವರನ್ನು ಕುರಿತಾಗಿ ಜಗನ್ನಾಥ ತರನಳ್ಳಿಯವರು ಮಾಡಿದಂಥ PhD ಪ್ರಬಂಧಕ್ಕೆ PhD ಉಪಾಧಿ ದೊರೆತಿದೆ ಅನ್ನೋದಾದರೆ ಅವರ ಶ್ರೇಷ್ಠತೆ ನಮಗೆ ಅರ್ಥವಾಗ್ತದೆ. ಅಂಥ ಹಿರಿಯರು ವೇದಿಕೆಯಲ್ಲಿದ್ದಾರೆ ಅನ್ನೋದು ನಮ್ಮ ಭಾಗ್ಯ. ದಯವಿಟ್ಟು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ತಮ್ಮೊಂದಿಗೆ ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯರ ಕುರಿತಾಗಿ ಒಂದು 4 ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಆ ಪ್ರತಿಷ್ಠಾನದ ಮುಖ್ಯ ಟ್ರಸ್ಟಿ ಆದಂಥ ಮತ್ತು ಜಗಮೆಚ್ಚಿದ ಮಗಳು ಆದಂಥ ಶ್ರೀಮತಿ ವೀಣಾ ಬನ್ನಂಜೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸುಮಾರು 1 ತಾಸಿನಲ್ಲಿ ಹೇಳಬೇಕಾದಂಥ ವಿಚಾರಗಳು 10-12 ನಿಮಿಷಗಳಲ್ಲಿ ಹೇಳೋಕ್ಕೆ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆಯನ್ನು ಮೀರುವ ಬಯಕೆ ನನಗೇನು ಇಲ್ಲ. ನನ್ನ ಪತ್ರಿಕೋದ್ಯಮದ ಹೊಸ್ತಿಲಲ್ಲೇ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಮಹಾನ್ ಜ್ಞಾನಿಯ ಸಂಪರ್ಕ ಬಂದದ್ದು ನನ್ನ ಸುಕೃತ ಅಂತ ನಾನು ಭಾವಿಸ್ತೇನೆ. ಅವರ ಪ್ರಭಾವದಿಂದಾಗಿ, ಅವರ ಪರಿಣಾಮದಿಂದಾಗಿ ನನ್ನ ಪತ್ರಿಕೋದ್ಯಮ ವೃತ್ತಿಯ ಘನತೆ ಮತ್ತು ಪತ್ರಿಕೋದ್ಯಮದ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಏನಿದೆ ಅದನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಭಾಳಷ್ಟು ನನಗೆ ಸಹಾಯಕಾರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸನಾತನ ಶಾಸ್ತ್ರ ಸಾಹಿತ್ಯದಲ್ಲಿ ಒಂದಿಷ್ಟು ಆಸಕ್ತಿ ಮೂಡಿದ್ದು ಕೂಡ ಅವರ ಪ್ರವಚನಗಳು ಕೇಳಿದ್ದರಿಂದಲೇ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾನು ಅವರೊಡನೆ ಸಂಕ್ಷಿಪ್ತವಾಗಿ ಒಡನಾಡಿದಂಥ, ಅವರೊಡನೆ ವಿಚಾರ ವಿನಿಮಯ ಮಾಡಿದಂಥ, ಅವರ ಪ್ರವಚನಗಳನ್ನು ಕೇಳಿದಂಥ ಮತ್ತು ಎಲ್ಲಕ್ಕೂ ಹೆಚ್ಚಾಗಿ ಅವರನ್ನು ವರದಿ ಮಾಡಿದಂಥ ಸಂದರ್ಭಗಳನ್ನು ಒಂದು 3-4 ಮಾತ್ರ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ. ಇದು ಸುಮಾರು 45 ವರ್ಷಗಳ ಹಿಂದೆ ನಾನು ಅವ್ರನ್ನ ಸಂದರ್ಶನ ಮಾಡಿದ್ದೆ. ಆ ಸಂದರ್ಶನ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಂದವು. ಸಂಸ್ಕೃತ ಭಾಷೆಯ ಪ್ರಸ್ತಾಪವೂ ಆಯಿತು. ಅವರು ಮಾತಾಡ್ತಾ ಹೇಳಿದರು, ಈಗ ಬ್ರಾಹ್ಮಣರು ಕೂಡ ಸಂಸ್ಕೃತದಿಂದ ವಿಮುಖರಾಗ್ತಿದ್ದಾರೆ, ಕಲಿತಾ ಇಲ್ಲ. ಈಗ ನಾವು ತುರ್ತಾಗಿ ಮಾಡಬೇಕಾದಂಥ ಅಗತ್ಯ ಅಂತಂದರೆ ಸಂಸ್ಕೃತವನ್ನು ಶೂದ್ರರಿಗೆ ಕಲಿಸಬೇಕು, ಸಂಸ್ಕೃತವನ್ನು ಶೂದ್ರರ ಕೈಗೆ ಕೊಡಬೇಕು ಅಂತ ಹೇಳಿಬಿಟ್ಟು, ಇದು ನನಗಂತೂ ಭಾಳ ಆಶ್ಚರ್ಯಕರವಾದಂಥ ವಿಚಾರ ತೋರಿತು. ಇದು ಹೇಳಿದ್ದು ಯಾವ ಸಂದರ್ಭದಲ್ಲಿ ಅಂದರೆ ಗೋಕಾಕ್ ಚಳವಳಿ ಇನ್ನೂ ಹಚ್ಚು ಹಸಿರಾಗಿತ್ತು ಆವಾಗ. ಆಮೇಲೆ ಕನ್ನಡಕ್ಕೆ ಪ್ರೈಮಸಿ ಸಿಗಬೇಕನ್ನೋದು ಎಲ್ಲ ಕಡೆ ಚಳವಳಿ ಆಗಿತ್ತು. ಅಂಥ ಸಂದರ್ಭದಲ್ಲಿ ಇವರು ಸಂಸ್ಕೃತವನ್ನು ಶೂದ್ರರ ಕೈ ಕೊಡಬೇಕಂತ ಹೇಳಿದ್ರಲ್ಲ, ಇದು ನನಗೆ ಬಹಳ ಪರಿಣಾಮ ಉಂಟು ಮಾಡಿತು. ಅವ್ರದ್ದೆಲ್ಲ ಸಂದರ್ಶನ ಮಾಡಿ ನಾನು ಬಂದ ಮೇಲೆ ಅದನ್ನೆಲ್ಲ ತಯಾರು ಮಾಡಿ ಒಂದು ಸೂಕ್ತ ಶೀರ್ಷಿಕೆ ಕೊಡಬೇಕು ಅಂತ ನಾನು ನಿರ್ಧರಿಸಿದೆ. ಆ ಸೂಕ್ತ ಶೀರ್ಷಿಕೆ ಏನಿತ್ತು ಅಂತಂದರೆ, ಶೂದ್ರರ ಕೈಗೆ ಸಂಸ್ಕೃತ ಕೊಡಿ ಬನ್ನಂಜೆ. ಇಷ್ಟು ಅಂದಿನ ಕಾಲದಲ್ಲಿ ಅದು ಉಂಟು ಮಾಡಿದ ಸಂಚಲನ, ಅದು ಉಂಟು ಮಾಡಿದ ಪರಿಣಾಮ, ಅದು ಪ್ರತಿಕ್ರಿಯಾತ್ಮಕ ಧೋರಣೆಗಳನ್ನು ಏನು ಉಂಟು ಮಾಡಿತು, ಅದು ನನಗೆ ಭಾಳ ಒಂದು ರೀತಿಯಿಂದ ಅದು ಏನು ಹೇಳಕ್ಕೆ ಬರಲ್ಲ, ಆ ಥರದ ಭಾವನೆಗಳು ಉಂಟಾದವು. ಆ ಯಾವ ದಿನ ಸಂದರ್ಶನ ಪ್ರಕಟವಾಗಿತ್ತೋ ಆ ದಿನ ಬೆಳಗ್ಗೆ ನಾನು ಕಾರ್ಯಾಲಯಕ್ಕೆ ಹೊರಟಿದ್ದೆ.
ಆ ಕಡೆಯಿಂದ ಚಂಪಾ ಬರ್ತಾಯಿದ್ರು. ಚಂದ್ರಶೇಖರ್ ಪಾಟೀಲ್ರು ಚಂಪಾ, ಅವರು ಬಂಡಾಯ ಸಾಹಿತಿಗಳು, ಪ್ರಗತಿಪರರು, ಪ್ರಜಾಸತ್ತಾತ್ಮಕವಾದಿಗಳು, ಜಾತ್ಯತೀತವಾದಿಗಳು, ಇವೆಲ್ಲ ಅವರು ಇದ್ದಾರೆ. ಅವರು ಸಂಧಿಸಿದ ತಕ್ಷಣ ಕುಶಲೋಪಚಾರಿ ಏನಾಗಲಿಲ್ಲ, ನನ್ನ ನಮಸ್ಕಾರನೂ ಅವರು ಸ್ವೀಕರಿಸಲಿಲ್ಲ. ಭಾಳ ಎಕ್ಸೈಟ್ ಆಗಿಬಿಟ್ಟಿದ್ರು. ಎಕ್ಸೈಟ್ ಆಗಿ ಒಂದೇ ಮಾತು ಹೇಳಿದರು, ನಿಮ್ಮ ಸಂಸ್ಕೃತ ನೀವು ಇಟ್ಕೊಳ್ರಿ, ನಮ್ಮ ಕನ್ನಡ ನಮಗಿರಲಿ ಅಂತಂದರು. ಇದು ನನಗೆ ಏನು ಅರ್ಥ ಆಗಲಿಲ್ಲ. ಯಾಕಂದ್ರೆ ನಾನು ಅದೇ ತಾನೇ ಪತ್ರಿಕೋದ್ಯಮ ಪ್ರವೇಶಕ್ಕೆ ಬಂದಿದೆ. ಇದು ನಿಮ್ಮದು, ಇದು ನಮ್ಮದು, ಸಂಸ್ಕೃತ ನಿಮ್ಮದು, ಕನ್ನಡ ನಮ್ಮದು ಅನ್ನುವಂಥ ರೀತಿಯಲ್ಲಿ ಅವ್ರು ಏನು ಮಾತಾಡಿದರು ನನಗೆ ಭಾಳ ಆಶ್ಚರ್ಯಕರವಾಗಿ ತಿಳಿತು. ಅದರ ಜೊತೆಗೆ ಒಳಗೊಳಗೆ ನನಗೊಂದು ಸಂತೋಷ ಉಂಟಾಯಿತು. ಏನು ಅಂತಂದರೆ, ಅದೇ ತಾನೇ ಪತ್ರಿಕೋದ್ಯಮಕ್ಕೆ ಅಕ್ಕಚಿತ್ತಾಗಿ ಬಂದಂಥ ಒಬ್ಬ ಆರ್ಡಿನರಿ ಪತ್ರಕರ್ತ ಬರೆದಂಥ ಒಂದು ಸಂದರ್ಶನ ಚಂಪಾ ಅವರಂಥವರಲ್ಲಿ ಇಷ್ಟೊಂದು ತೀಕ್ಷ್ಣವಾದಂಥ ಪ್ರತಿಕ್ರಿಯೆ ಉಂಟು ಮಾಡಿರಬೇಕಾದ್ರೆ ಬನ್ನಂಜೆ ಅವರು ಹೇಳಿದಂಥ ವಿಚಾರದಲ್ಲಿ ಒಂದು ಶಾಶ್ವತವಾದ ಸತ್ಯ ಇದೆ ಅಂತ ನಾನು ಕಂಡುಕೊಂಡೆ. ನಾನು ಬರೆದದ್ದು, ನಾನು ಅದನ್ನು ವರದಿ ಮಾಡಿದ್ದು ಅಂತಲ್ಲ. ಸೊ ಅವತ್ತಿನಿಂದ ನನಗೆ ಸಂಸ್ಕೃತದಲ್ಲಿ ಆಸಕ್ತಿ ಶುರುವಾಗಿಬಿಡ್ತು. ಸಂಸ್ಕೃತದಲ್ಲಿ ಆದರ ಗೌರವ ಇಮ್ಮಡಿ ಆಗ್ಲಿಕ್ಕೆ ಶುರುವಾದವು. ಅದಾದ ನಂತರ 1988ರಲ್ಲಿ ನಾನು ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಾಗ ಅವರು ಗುಲ್ಬರ್ಗದಲ್ಲಿ ಪ್ರವಚನ ಮಾಲಿಕೆಗಳು ನಡೀತಾ ಇದ್ದವು. ಒಂದು ದತ್ತಿ ಉಪನ್ಯಾಸ ಸಂದರ್ಭದಲ್ಲಿ ನಾನು ಅವ್ರ ಭಕ್ತನಾಗಿ, ಅವ್ರ ಅಭಿಮಾನಿಯಾಗಿ ಅವ್ರ ಪ್ರವಚನ ಕೇಳಕ್ಕೆ ಹೋಗಿದ್ದೆ ಹೊರತಾಗಿ ನಾವು ವರದಿ ಮಾಡಬೇಕಂತ ಹೋಗಿರಲಿಲ್ಲ. ಆದರೆ ಏನಾಯಿತು ಅಂತಂದರೆ, ಅವರು ಮಾತಾಡ್ತಾ ಇರುವಾಗ ಒಂದು ಆಸ್ಫೋಟಕಕಾರಿಯಾದಂಥ ವಿಚಾರವನ್ನು ಹೇಳಿಬಿಟ್ರು. ಆವಾಗ ನಾನು ಅವ್ರ ಭಕ್ತ, ನಾನು ಅವ್ರ ಅಭಿಮಾನಿ ಅನ್ನೋದು ಮರ್ತುಬಿಟ್ಟೆ. ನನ್ನೊಬ್ಬ ಪತ್ರಕರ್ತ ಜಾಗೃತ ಆಗಿಬಿಟ್ಟ. ಅದು ನಮ್ಮ ಪತ್ರಿಕಾ ಧರ್ಮವೂ ಕೂಡ. ಅವ್ರು ಏನು ಹೇಳಿದ್ರು ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಉಡುಪಿಯ ಕೃಷ್ಣ ಮಠದಲ್ಲಿ ಕನಕನ ಕಿಂಡಿ ತಮಗೆಲ್ಲ ಗೊತ್ತಿದೆ. ಆ ಕನಕನ ಕಿಂಡಿ ಹೇಗಾಯಿತು ಅನ್ನುವಂಥ ಕಥೆ, ದಂತಕಥೆ ಅವೆಲ್ಲ ನಿಮಗೆ ಗೊತ್ತಿದೆ. ಅವರೇನು ಹೇಳಿದರು, ಕನಕನ ಕಿಂಡಿ ಆದದ್ದು ಕನಕನ ಭಕ್ತಿಗೆ ಶ್ರೀಕೃಷ್ಣ ಒಲೆದು ತಿರುಗಿದ್ದು ಅಲ್ಲ, ಅದು ಒಂದು ಕಟ್ಟುಕತೆ. ಇದೇ ಮಾತುಗಳಲ್ಲಿ ಕನಕನ ಕಿಂಡಿ ಅನ್ನೋದು ಕಟ್ಟುಕತೆ ಅಂತ ಹೇಳಿಬಿಟ್ರು. ಹಾಗಾದರೆ ಆದದ್ದೇನು? ಅವರು ಹೇಳಿದರು, ಉಡುಪಿ ಆ ಕ್ಷೇತ್ರ ಏನಿದೆ, ಎರಡು ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಲಘುವಾದ ಭೂಕಂಪನ ಆಗ್ತಿರ್ತದಂತೆ. ಹಾಗೆ ಆದಂಥ ಸಂದರ್ಭದಲ್ಲಿ ಕನಕದಾಸರ ಆ ಕಾಲದಲ್ಲಿ ಒಂದು ಭೂಕಂಪನ ಆದಾಗ ಅಲ್ಲಿ ಒಂದು ಕ್ರ್ಯಾಕ್ ಬಂತು. ಆ ವಾಲ್ನಲ್ಲಿ ಕ್ರ್ಯಾಕ್ ಬಂದಾಗ ಯಾವಾಗಲೂ ಕನಕದಾಸರು ಆ ವಾಲ್ ಮುಂದೆ ನಿಂತ್ಕೊಂಡು ಕೃಷ್ಣನನ್ನು ಅವರು ಪ್ರಾರ್ಥನೆ ಮಾಡ್ತಿದ್ರು. ಅದು ಬಂದಾಗ ಅದು ಯಾಕೆ ಅದನ್ನು ಹಾಗೆ ಉಳಿಸ್ಕೊಂಡ್ರು ಅಂತಂದರೆ, ವಾದಿರಾಜ ಸ್ವಾಮಿಗಳು ಕನಕನ ಮೇಲಿನ ವಿಶೇಷ ಪ್ರೀತಿಯಿಂದಾಗಿ ಅದನ್ನೊಂದು ಕಿಂಡಿಯನ್ನು ಮಾಡಿ ಅದರ ಕನಕನ ಕಿಂಡಿ ಅಂತ ಅವ್ರ ಹೆಸರಿರಲಿಲ್ಲ, ಅವ್ರ ನಂತರದ ಕನಕನ ಕಿಂಡಿ ಅಂತ ಆಯಿತು ಅಂತ ಹೇಳಿದರು. ಮತ್ತು ಇನ್ನೊಂದು ವ್ಯಾವಹಾರಿಕವಾಗಿ ಹೇಳೋದಾದರೆ, ಮಧ್ವಾಚಾರ್ಯರು ಪಶ್ಚಿಮಾಭಿಮುಖವಾಗಿಯೇ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿ ಜಾಗ ಎಷ್ಟು ಇಕ್ಕಟ್ಟಿಂತಂದರೆ, ಶ್ರೀಕೃಷ್ಣ ಹಿಂಗೆ ರೌಂಡ್ ಅಬೌಟ್ ಟರ್ನ್ ಮಾಡುವಷ್ಟು ಜಾಗನೂ ಕೂಡ ಇರಲಿಲ್ಲ. ಅದು ಹೇಗೆ ಕೃಷ್ಣ ಅವನು ತಿರುಗಿ ಇದು ಮಾಡಿದ ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಹಾಗೆ ಹೇಳುವಾಗಲೂ ಕೂಡ ಅವರೇನು ಕನಕದಾಸರನ್ನು ಕುರಿತು ಲಘುವಾಗಿ ಮಾತಾಡಿದರಂದಾಗಲಿ ಅಥವಾ ಭಾಳ ನಿಕೃಷ್ಟವಾಗಿ ಮಾತನಾಡಿದಂಥರಲ್ಲಿ ಅಲ್ಲ. ಅವರು ಕನಕದಾಸರ ಬಗ್ಗೆಯೂ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆ ಅದೆಲ್ಲ. ಇದಾದಮೇಲೆ ಏನಾಯಿತು ಅನ್ನೋದು ಭಾಳ ಮುಖ್ಯ. ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಇದ್ದೆ. ಆವಾಗ ನಾನು ಅದನ್ನು ವರದಿ ಮಾಡಿದೆ. ಅದು ವರದಿ ಮಾಡಿದಾಗ ಅದೇನು ಸಂಚಲನ ಅಷ್ಟಾಗಿ ಉಂಟು ಮಾಡಲಿಲ್ಲ. ಆದರೆ ಇಂಡಿಯನ್ ಎಕ್ಸ್‌ಪ್ರೆಸ್ನ ಸೋದರ ಪತ್ರಿಕೆ ಒಂದಿದೆ, ಕನ್ನಡಪ್ರಭ ಅಂತ. ಆ ಕನ್ನಡಪ್ರಭದವರು ಏನು ಮಾಡಿಬಿಟ್ಟಂತಂದರೆ, ಮುಖಪುಟದಲ್ಲಿ ದೊಡ್ಡದಾಗಿ ಕನಕನ ಕಿಂಡಿ ಕಟ್ಟುಕತೆ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಹಾಕಿಬಿಟ್ರು. ಇಡೀ ರಾಜ್ಯದಲ್ಲಿ ದೊಡ್ಡ ಸಂಚಲನ ಉಂಟಾಗ್ಬಿಡ್ತು. ಇಡೀ ಜಗತ್ತು ತಿಳ್ಕೊಂಡಿದ್ದು ಒಂದು, ಇವ್ರು ಹೇಳೋದು ಒಂದಾಗಿಬಿಡ್ತು. ಅದಾದಮೇಲೆ ಭಾಳಷ್ಟು ಟೀಕೆ ಟಿಪ್ಪಣಿಗಳು ಪ್ರಹಾರಗಳು ಗೋವಿಂದಾಚಾರ್ಯರ ಮೇಲೆ ನಿರಂತರವಾಗಿ ನಡೆದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಸುಮಾರು 35 ಪತ್ರಗಳ ಪ್ರಕಟವಾದವು. ಅವರ ಮೇಲೆ ಆಕ್ರಮಣ ಮಾಡಿ, ಅವರನ್ನು ಟೀಕೆ ಮಾಡಿ, ಅವರನ್ನು ನಿಂದಿಸಿ 35 ಪತ್ರಗಳು ಪ್ರಕಟವಾದವು. ಕೊನೆಗೆ ಒಂದು ಮಾಸ್ಟರ್ ಲೆಟರ್ ಬಂತು, ಅಖಿಲ ಕರ್ನಾಟಕ ಕುರುಬರ ಸಂಘದ ಅಧ್ಯಕ್ಷರು ಬರೆದಿದ್ದು. ಏನು ಅಂತಂದರೆ, ಬನ್ನಂಜೆ ಗೋವಿಂದಾಚಾರ್ಯರು ಬೇಷದ ಕ್ಷಮೆ ಕೇಳಬೇಕು, ಇಲ್ಲಂದರೆ ಅವರ ವಿರುದ್ಧ 50 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡ್ತೇವೆ ಅಂತ. ಯಾಕೆ 50 ಲಕ್ಷ ಅಂತಂದರೆ, ಆಗ ಕುರುಬರ ಸಂಖ್ಯೆ 50 ಲಕ್ಷ ಇತ್ತಂತೆ ಕರ್ನಾಟಕದಲ್ಲಿ. ಇದು ಬಹಳ ವಿಪರೀತಕ್ಕೆ ಹೋಗ್ತದೇನೋ ಅಂತ ನನಗೆ ಒಂದು ರೀತಿಯಿಂದ ಅಳುಕು ಶುರುವಾಯಿತು. ಯಾಕೆ ಅವರೇನಾದರೂ
ಆ ಡಿಫೆಮೇಷನ್ ಕೇಸ್ ಹಾಕಿದರೆ ಅವರು ಬನ್ನಂಜೆ ಗೋವಿಂದಾಚಾರ್ಯ ಮೇಲಷ್ಟೇ ಹಾಕ್ಲಿಕ್ಕೆ ಬರೋದಿಲ್ಲ. ಆ ಪಬ್ಲಿಷರ್ ಮೇಲೆ ಹಾಕಬೇಕಾಗ್ತದೆ, ಎಡಿಟರ್ ಮೇಲೆ ಹಾಕಬೇಕಾಗ್ತದೆ, ಅವ್ರು ಹೇಳಿದವ್ರ ಮೇಲೆ ಆಗ್ತದೆ, ಆಮೇಲೆ ಬರೆದವ್ರ ಮೇಲೂ ಹಾಕಬೇಕಾಗ್ತದೆ. ಅದು ಟೆನ್ಷನ್ ನನಗೆ ಆದದ್ದು. ಅಂಥದ್ದೇನೂ ಆಗಲಿಲ್ಲ. ಆಮೇಲೆ ಹಿ ಡಿಡ್ ನಾಟ್ ಜಾಯಿನ್ ಇಶ್ಯೂ. ಅವರು ಭಾಳ ಮೌನವಾಗಿ ಎಲ್ಲ ಟೀಕೆಗಳನ್ನು ಸ್ವೀಕರಿಸಿದರು. ಆಮೇಲೆ 2 ವರ್ಷ ನಂತರ ಅವರು ಕಲಬುರಗಿಗೆ ಬಂದಾಗ ನಾನು ಅವ್ರಿಗೆ ಕೇಳಿದೆ, ಇಷ್ಟೆಲ್ಲ ವಿವಾದ ಆದರೂ ಕೂಡ ತಾವು ಯಾಕೆ ಪ್ರತಿಕ್ರಿಯೆ ಮಾಡಲಿಲ್ಲ ಅಂತ ಕೇಳಿದೆ. ಅವರಂದರು, ಈಗ ಯಾರಿಗಾದರೂ ನಿಜವಾಗಲೂ ಆ ಕನಕನ ಕಿಂಡಿ ಬಗ್ಗೆ, ಕನಕದಾಸರ ಬಗ್ಗೆ ಆಸಕ್ತಿ ಇದ್ದರೆ ಅವರು ನನ್ನನ್ನು ಸಂಪರ್ಕಿಸಬೇಕಾಗಿತ್ತು. ನಿಮ್ಮಲ್ಲಿ ಏನು ಎವಿಡೆನ್ಸ್ ಇದೆ, ಹೇಗೆ ಹೇಳಿದರೆ ನೀವು ಅಂತ ನಾನು ಕೇಳಬಹುದಾಗಿತ್ತು. ನಾನು ಅದನ್ನು ವಿವರಿಸ್ತಿದ್ದೆ. ನಾನು ಒಂದು ಹೇಳು, ಇನ್ನೊಬ್ಬರು ಒಂದು ಹೇಳು, ಈ ವಿವಾದ ನನಗೆ ಇದರಲ್ಲಿ ಇಷ್ಟ ಇಲ್ಲ ಅಂತಂದರು. ಮತ್ತು ಹೇಗೆ ಬಗೆಹರಿತು ಅಂತಂದರೆ, ಅದೊಂದು 3-4 ವರ್ಷ ಆದಮೇಲೆ ಕನಕದಾಸರಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷ ಕಾರ್ಯಕ್ರಮ ಉಡುಪಿಯಲ್ಲಿ ಆಯ್ತಂತೆ. ಆಗ ಕುರುಬರು ಸಂಘದವರು ಎಲ್ಲ ಬಂದಿದ್ದರಂತೆ. ಆವಾಗ ದಾಖಲೆಗಳನ್ನು ಇಟ್ಟು ಎಲ್ಲ ತೋರಿಸಿದ್ರಂತೆ, ಹೀಗಾಗಿದೆ ಅಂತ. ಅವರು ಒಪ್ಪಿಕೊಂಡ್ರು ಅನ್ನುವಂಥ ಮಾತನ್ನು ಬನ್ನಂಜೆಯವರು ನನಗೆ ಹೇಳಿದ್ರು. ಆಮೇಲೆ ಅಂದರೆ ಇದೆಲ್ಲ ಯಾಕೆ ಹೇಳ್ತಿದ್ದಾನಂತಂದರೆ, ಸತ್ಯಂ ಪ್ರಿಯಂ ಬ್ರೂಯಾತ್ ಅಂತ ಹೇಳ್ತಾರೆ ನೋಡ್ರಿ. ಸತ್ಯ ಪ್ರಿಯವಾದದ್ದು ಸತ್ಯವನ್ನು ಹೇಳಬೇಕಂತ ಅವರೇ ಹೇಳ್ತಾರೆ. ಸತ್ಯ ನಮಗೆ ಇಷ್ಟವಾದಂತೆ ಇರುವುದಿಲ್ಲ, ಆದರೆ ಇರುವ ಸತ್ಯ ನಮಗೆ ಇಷ್ಟವಾಗುವುದಿಲ್ಲ ಅಂತ ಬನ್ನಂಜೆಯವರು ಭಾಳ ಫೇಮಸ್ ಕೋಟ್ ಇದೆ ಅದು. ಹಾಗೆ ಅವರು ಯಾರಿಗೂ ಬನ್ನಂಜೆ ನಾನು ಅಂಜೆ ಅನ್ನುವಂಥ ಧೋರಣೆ ಉಳ್ಳವರಂಥ ವ್ಯಕ್ತಿ ಅವರಾಗಿದ್ದರು. ಅದಾದ ನಂತರ ನನಗೆ ಒಂದು ಅಲ್ಲಿ ಹೊಳಿತು, ಕರ್ನಾಟಕದಲ್ಲಿ ಸೋ ಕಾಲ್ಡ್ ಪ್ರೋಗ್ರೆಸಿವ್ ಕರ್ನಾಟಕದಲ್ಲಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಫ್ರಜೈಲ್ ಆಗಿದೆ, ಎಷ್ಟು ಸೂಕ್ಷ್ಮವಾಗಿದೆ. ಒಬ್ಬ ವ್ಯಕ್ತಿಯೂ ಕೂಡ ಅಂದು ಬನ್ನಂಜೆಯವರ ಬೆಂಬಲಕ್ಕೆ ನಿಂದಿರಲಿಲ್ಲ ಕರ್ನಾಟಕದಲ್ಲಿ. ಈ ಮಾತನ್ನು ತಾವು ಗಮನಿಸಬೇಕು. ನಾನೇನಾದರೂ ಇವತ್ತು ನಾನು ಮಾತಾಡಿದರೆ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಅಥವಾ ಬರೆದ್ರೆ ಅದಕ್ಕೆ ನಾನೇ ಹೊಣೆಯಾಗಿರ್ತೇನೆ ಹೊರತಾಗಿ ನನ್ನ ಹಿಂದೆ ನನ್ನ ಮುಂದೆ ಇರೋರು ಯಾರು ಹೊಣೆಯಾಗಿರಲ್ಲ, ಯಾರು ನನ್ನ ಸಹಾಯಕ್ಕೆ ಬರೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಈಗ ವಿಪರೀತಕ್ಕೂ ಹೋಗಿದೆ. ಇವತ್ತು ಸೂಲಿಬೆಲೆಯವರ ಒಂದು ವಿಚಾರ ಹೇಳಿಬಿಟ್ರೆ ಎಷ್ಟೊಂದು ಪ್ರತಿಕ್ರಿಯೆಗಳು ಬರ್ತವೆ, ಏನು ಸುದ್ದಿ ಅದರ ಹಿನ್ನೆಲೆ ಮುನ್ನೆಲೆ ಅದು ಯೋಚನೆ ಮಾಡತಕ್ಕಂಥ ಪ್ರಜ್ಞೆನೇ ಹೋಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಇದರಲ್ಲಿ ಎಂಡೋಮೆಂಟ್ ಲೆಕ್ಚರ್ನಲ್ಲಿ ಅವರು ಇನ್ನೊಂದು ವಿಷಯವನ್ನು ಹೇಳಿದರು. ಏನಂತಂದರೆ, ನಮಗೆ ನಿಮಗೆ ಎಲ್ಲರಿಗೂ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು, ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ. ಪುರಂದರದಾಸರು. ಯಾರಾದರೂ ಹೇಳ್ತಾರೆ, ಎಲ್ಲರೂ ಬರೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಬನ್ನಂಜೆಯವರು ಅದು ಒಪ್ಪೋದಿಲ್ಲ. ಅವರೇನು ಹೇಳ್ತಾರೆ, ಕರ್ನಾಟಕ ಸಂಗೀತವನ್ನು ಮುನ್ನೆಲೆಗೆ ತಂದವರು, ಅದಕ್ಕೆ ಚಾಲನೆ ಕೊಟ್ಟವರು ಬೇರೆ ಯಾರು ಆಗಿರದೆ ಮಧ್ವಾಚಾರ್ಯರು. ನಾವು ಯಾರಿಗಾದರೂ ಕರ್ನಾಟಕ ಸಂಗೀತದ ಪಿತಾಮಹರು ಅಂತ ಕರಿಬೇಕಾಗಿತ್ತು ಅಂತಂದರೆ ಅವರು ಮಧ್ವಾಚಾರ್ಯರಿಗೆ ಅಂತ ಅವ್ರು ಹೇಳಿದರು. ಮಧ್ವಾಚಾರ್ಯರು ಮಂತ್ರಗಳನ್ನು ಪಠಿಸುವಾಗ ಕರ್ನಾಟಕ ಸಂಗೀತವನ್ನು ಅಳವಡಿಸಿ ಅದನ್ನು ಪಠಿಸ್ತಾ ಇದ್ದರು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಸೊ ಹೀಗೆ ಅನೇಕ ವಿಚಾರಗಳನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಆದರೆ ಈ ಸಮಯದ ಅಭಾವದಿಂದಾಗಿ ನಾನು ಅದನ್ನು ಕಟ್ ಶಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದೇನಂತಂದರೆ, ತಮಗೆ ವಿಷಯ ಗೊತ್ತಿದೆ, ಶ್ರೀಕೃಷ್ಣನಿಗೆ ಮೊದಲ ಸಂತಾನ ಯಾವುದು? ಕೃಷ್ಣ ಮತ್ತು ರುಕ್ಮಿಣಿಗೆ ಹುಟ್ಟಿದಂಥ ಪ್ರದ್ಯುಮ್ನ ಅಂಥದ್ದು ಎಲ್ಲರಿಗೂ ಜಗತ್ತಿಗೆ ಗೊತ್ತಿರುವಂಥ. ಬನ್ನಂದಾಚಾರ್ಯ ದೃಷ್ಟಿಯಲ್ಲಿ ಅದು ಅಲ್ಲ. ಶ್ರೀಕೃಷ್ಣನಿಗೆ ವಿವಾಹ ಪೂರ್ವದಲ್ಲೇ ಒಂದು ಸಂತಾನ ಇತ್ತು. ಏನದು? ಈ ಬೆಳಗ್ಗೆ ಯಕ್ಷಗಾನ ಮಾಡಿದ್ರಲ್ಲ, ಕೃಷ್ಣ ಬಲರಾಮರು ಮಥುರೆಗೆ ಹೋಗ್ತಾರಲ್ಲ ಕಂಸನ ಸಂಹಾರಕ್ಕಾಗಿ. ಹಾಗೆ ಅವರು ಹೋಗುವಾಗ, ಆ ರಥ ಬೀದಿಗಳಲ್ಲಿ ಹೋಗುವಾಗ, ಅಲ್ಲಿ ಒಬ್ಬಾಕಿ ಹೆಣ್ಣುಮಗಳು ಬರ್ತಾಳೆ, ಭಾಳ ಸುಂದರವಾಗಿರ್ತಾಳೆ. ಅದರ ಬೆನ್ನು ಹಾಕಿದ ಗೂನ್ ಇರ್ತಾಳೆ. ಅವಳು ಈ ಸುಗಂಧ ದ್ರವ್ಯಗಳನ್ನೆಲ್ಲ ಕಂಸ ಮಹಾರಾಜನಿಗೆ ಕೊಡೋದು ಅವಳು ಕರ್ತವ್ಯ. ದಿವಸ ಅವಳು ಹೋಗ್ತಿರ್ಬೇಕಾದ್ರೆ ಕೃಷ್ಣ ಅವಳು ನೋಡ್ತಾನೆ, ನೋಡಿಬಿಟ್ಟು ಕರಿತಾನೆ, ಇದನ್ನೆಲ್ಲ ಯಾರಿಗೆ ಕೊಡ್ಲಿಕ್ಕೆ ಕೊಟ್ಟಿದ್ದೀವಿ? ಕೃಷ್ಣನಿಗೆ. ಅದು ನನಗೆ ಕೊಟ್ಟುಬಿಡು ಅಂತ ಕೊಟ್ಬಿಡ್ತಾಳೆ. ಕೊಟ್ಟ ತಕ್ಷಣ ಅವನೇನು ಮಾಡ್ತಾನೆ ಕೃಷ್ಣ, ಆಕೆ ಕಾಲ ಮೇಲೆ ತನ್ನ ಕಾಲಿಟ್ಟು ಅವಳ ಇಡೀ ಮೈಯನ್ನು ಹಿಂಗೆ ನಟಿಸ್ಬಿಡ್ತಾನೆ, ಬಾಗಿಸ್ಬಿಡ್ತಾನೆ. ಅವಳು ನೇರವಾಗಿ ಬಿಡ್ತಾಳೆ, ತ್ರಿಪುರ ಸುಂದರಿ ಅಂತ ಕಾಣಿಸ್ತಾಳೆ. ಆವಾಗ ಅವಳು ಭಯಂಕರ ಅದೊಂದು ಪವಾಡ ಸದೃಶವಾದಂಥ ರೀತಿಯಲ್ಲಿ ನನ್ನ ಮನೆಗೆ ಬಂದು ತಾವು ನನ್ನ ಆತಿಥ್ಯ ಸ್ವೀಕರಿಸಬೇಕು ಅಂತ ಅವಳು ಬೇಡ್ಕೊಳ್ತಾಳೆ. ಅವಳ ಹೆಸರು ಸೈರಂಧ್ರಿ ಅಂತ. ಆಮೇಲೆ ಅದಾದ ನಂತರ ಇವನ್ನೆಲ್ಲ ಕಂಸವಧಿಯಾಗಿ ಎಲ್ಲ ಆದಮೇಲೆ ಅವಳ ಹತ್ರ ಹೋಗಿ ಆತಿಥ್ಯ ಸ್ವೀಕಾರ ಮಾಡ್ತಾನೆ. ಅವಳೊಂದು 3-4 ದಿವಸ ಅವ್ರ ಮನೆಯನ್ನು ಕಳೀತಾನೆ. ಸೈರಂಧ್ರಿ ತನ್ನನ್ನು ಸಂಪೂರ್ಣವಾಗಿ ಕೃಷ್ಣನಿಗೆ ಅರ್ಪಿಸ್ಕೊಡ್ತಾಳೆ. ಆ ಅರ್ಪಣೆಯಿಂದಾಗಿ ಅವರಿಗೆ ಹುಟ್ಟಿದಂಥ ಒಂದು ಸಂತಾನ ಇದೆ, ಅದು ವಿಶೋಕ ಅನ್ನುವಂಥದ್ದು. ಅಲ್ಲಿ ಅವನು ಮಹಾಭಾರತ ಯುದ್ಧದಲ್ಲಿ
ಭೀಮನ ಸಾರಥಿಯಾಗಿರ್ತಾನೆ. ಅವನು ಕೃಷ್ಣ ಅರ್ಜುನನ ಸಾರಥಿ ಆದರೆ ತಂದೆ ಮಗ ಅಣ್ಣ ತಮ್ಮಂದರ ಸಾರಥಿಯಾಗಿ ಇರುವಂಥ ವಿಚಾರ ಅವರು ಹೇಳಿದ್ದಾರೆ. ಹೀಗೆ ನಾವು ಭಾಳಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ. ಇದು ಸಮಯದ ಅಭಾವದಿಂದಾಗಿ ನಾನು ಕೆಲವು ಸೂಪರ್ಫಿಷಿಯಲ್ ಅಂತಾರಲ್ಲ ಆ ವಿಚಾರಗಳನ್ನು ಹೇಳಿ ಇವತ್ತು ನನಗೆ ಇಂಥ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಷ್ಠಾನದವರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಶ್ರೀಯುತರಿಗೆ ಧನ್ಯವಾದಗಳು. ಮತ್ತು ಈ ಎಲ್ಲ ವಿಚಾರಗಳನ್ನು ಹಂಚಿಕೊಂಡು ಕೇಳಿದ ನಮ್ಮೆಲ್ಲರ ಪರವಾಗಿ ಭಾಗ್ಯದ ವಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ.